ನಮಸ್ತೆ. ಬನ್ನಿ, ನಿಮ್ಮ ಪ್ರೀತಿ ಪಾತ್ರರ ಸಂದೇಶ ಏನಿದೆ ನೋಡೋಣ. ಯಾರಿಗಾದ್ರೂ ಈ ಥರ ಕ್ರಿಸ್ಟಲ್ ಬೇಕು, ನಾನು ಹಾಕಿದ್ದೀನಿ ನೋಡಿ, ಈ ಥರ ಕ್ರಿಸ್ಟಲ್ ಬೇಕು. ಇದ್ರ ಜೊತೆ ಚೈನ್ ಕೂಡ ಬರುತ್ತೆ. ಈ ಥರ ಚೈನ್ ಕೂಡ ಬರುತ್ತೆ ಸೇಮ್ ಕಲರಲ್ಲಿ. ಈ ಥರ ಚೈನ್ 2 ಸೈಡ್ಸ್ ಇರುತ್ತೆ, 1 ಸೈಡ್ ಕಲರ್. ಇದು ಬೇಕು ಅಂದರೆ ನೀವು ಮೀಶೋಲಿ ಅಥವಾ ಅಮೆಝಾನಿಗೆ ಹೋಗಿ ಪರ್ಚೇಸ್ ಮಾಡಬಹುದು. ಅಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಗೆ ಅಷ್ಟೇ ಎಫೆಕ್ಟಿವ್ ಆಗಿ ಇರುವಂಥದ್ದು ಸಿಗತ್ತೆ. ಆಯಿತಾ? ಇದು 3 ಸೇರಿಸಿ, ಈ 3 ಸರ ಸೇರಿಸಿ ನಿಮಗೆ 150 ರುಪೀಸ್ ಒಳಗೆ ಅಥವಾ 160 ರುಪೀಸ್ ಒಳಗೆ ಸಿಗುತ್ತೆ. ಇಷ್ಟ ಇರೋರು ಹೋಗಿ ತಗೊಳ್ಳಿ. ಅಥವಾ ಈ ಥರ ಜಾಸ್ತಿ ಬೇಕು ನನಗೆ ಅಂತ ಅನ್ನೋರು ಕೂಡ, ಸೊ ಯಾರ್ಯಾರಿಗೋ ಸುಮ್ಮನೆ ವೇಸ್ಟ್ ಆಗಿ ಗೊತ್ತಿಲ್ಲ ನನಗೆ, ನಿಮ್ಮ ಇಷ್ಟ. ಸೊ ಈ ಥರದ್ದು ಫುಲ್ ಎಲ್ಲ ಬೇಕು ಅಂದ್ರೂ ಸುಮ್ಮನೆ ವೇಸ್ಟ್ ಮಾಡ್ದಿರ, ಅನಗತ್ಯವಾಗಿ ಇದಕ್ಕೇನೆ ಹೆಚ್ಚು ಕೊಟ್ಟು ವೇಸ್ಟ್ ಮಾಡ್ದಿರ ಮೀಶೋಲಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ. ಬಟ್ ಮೀಶೋಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಇದನ್ನು ತೊಗೊಳ್ಳಿ, ಮತ್ತು ಬೇರೆ ಕ್ರಿಸ್ಟಲ್ಸ್ ಬೇಕು ಅಂದರೂ ತೊಗೊಳ್ಳಿ, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ನಿಮಗೆ ಬೇಕು ಅಂದರೂ ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡಿ. ಓಕೆ, ಚೆನ್ನಾಗೇ ಇರುತ್ತೆ, ಅಷ್ಟೇ ಎಫೆಕ್ಟಿವ್ ಆಗಿ ಇರುತ್ತೆ. ಬನ್ನಿ ರೀಡಿಂಗ್ ನೋಡೋಣ. ಇವನ್ ಕ್ರಿಸ್ಟಲ್ ಕೂಡ ಸಿಗುತ್ತೆ, ಅದರಲ್ಲೇನೆ ನಿಮಗೆ ಕಮ್ಮಿ ಬೆಲೆಗೆ. ಸೊ ಮನಿ ಮ್ಯಾಗ್ನೆಟ್ ಕ್ರಿಸ್ಟಲ್ ಕೂಡ, ಆಮೇಲೆ ಚಕ್ರ ಕ್ರಿಸ್ಟಲ್ ಕೂಡ ಮೀಶೋಲಿ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಅಲ್ಲೇ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ ಪ್ರಾಡಕ್ಟ್ ನೀವು ತೊಗೊಳ್ಬಹುದು. ಸೊ ತುಂಬ ಜನ ಮೆಸೇಜ್ ಆಗ್ತಾ ಇದ್ರಿ, ನೀವು ಕ್ರಿಸ್ಟಲ್ ಸೇಲ್ ಮಾಡ್ತೀರಾ ಅಥವಾ ಇದು ಮಾಡ್ತೀರಾ ಅಂತ. ನಾನು ಸೇಲ್ ಮಾಡಲ್ಲ. ಯಾಕೆ ಸೇಲ್ ಮಾಡಬೇಕದು? ಎಲ್ರಿಗೂ ಆನ್ಲೈನಲ್ಲಿ ಸಿಗುತ್ತೆ, ಸೊ ಅಲ್ಲೇ ನೀವು ತೊಗೊಳ್ಬಹುದು. ಅದಕ್ಕೆ ಯಾರ ಕೈಲೂ ಎನರ್ಜಿ ಹಾಕೋದಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡೋದು ಬೇಡ. ಅದನ್ನು ನೀವು ಬರೀ ಗಂಜಲದಲ್ಲಿ ಅಥವಾ ನೀರಲ್ಲಿ ಅಥವಾ ಹಾಲಲ್ಲಿ ತೊಳೆದ್ರೇನೆ ಅದಕ್ಕೆ ಎನರ್ಜಿ ಬರುತ್ತೆ. 1 ನಿಮಿಷ ನಿಮ್ಮ ಅಂಗೈಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಹಾಕೊಳ್ಳಿ, ನಿಮ್ಮ ಎನರ್ಜಿನೇ ನಿಮಗೆ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಒಂದಲ್ಲ ಒಂದು ರೀತಿಯಲ್ಲಿ 44 ನಂಬರ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ಮತ್ತೆ ಆ ಪ್ರೀತಿನ, ಆ ಒಂದು ಪೂರ್ತಿ ಕೆಳಗೆ ಬಿದ್ದೋಗ್ಬಿಟ್ಟಿದ್ದೀರ, ಕಾಲನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಒಂಚೂರು ಮತ್ತೆ ನಿಮ್ಮ ಜೀವನಕ್ಕೆ ಒಂದು ಮೇಲೇರುವಂಥ, ಒಂದು ಮೆಟ್ಟಿಲ್ ಮೇಲೆ ಹೋಗುವಂಥ ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ನೀವೇ ಮುಂದುವರ್ಸ್ಕೊಂಡು ಹೋಗಬೇಕು ನಿಮ್ಮ ಜೀವನನ ಅನ್ನುವಂಥದ್ದು ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡ್ತೀವಿ, ಸಹಾಯಕರನ್ನ, ಜೊತೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪರ್ಸನ್ನ ನಿಮ್ಮ ಜೀವನಕ್ಕೆ ಕಳಿಸ್ತೀವಿ. ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಮೀಟರ್ನ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ನಿಮ್ಮ ಸ್ಪೀಡನ್ನ ಕಂಟ್ರೋಲ್ ಮಾಡಬೇಕಾ ಅಥವಾ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಬೇಕಾ ಗೊತ್ತಿಲ್ಲ. ನಂಗನ್ಸೋ ಪ್ರಕಾರ ಏನೋ ಇಲ್ಲಿ ವೇರಿಯೇಷನ್ ಇದೆ. ನೀವು ತುಂಬ ಸ್ಪೀಡಾಗಿ ಹೋದರೆ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳಿ, ತುಂಬ ಸ್ಲೋ ಆಗಿ ಹೋಗ್ತಾ ಇದ್ರೆ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಇರ್ಬೋದು. ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 10, 20, 30, 40 ಅಂತ ಇದೆ. ಆಲ್ರೆಡಿ ನಾನು 40 ನಂಬರ್ ಹೇಳಿದೆ. ಆ ಥರದ್ದೇನೋ ಇದೆ. ಕಂಟ್ರೋಲಿಗೆ ತಗೊಂಬನ್ನಿ, ಸ್ಲೋ ಡೌನ್ ಮಾಡಿ ಕೆಲವು ಕಡೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿ ಕೇರ್ ಅಬೌಟ್ ಯು, ವಿ ವಾಂಟ್ ಯು, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಇದೆ. ನೀವು ನಿಮ್ಮ ಬಗ್ಗೆ ಜಾಗ್ರತೆಯನ್ನು ವಹಿಸಿ, ಜೊತೆಗೆ ನಿಮ್ಮ ಪ್ರಮುಖವಾಗಿ ನಿಮ್ಮ ಜೊತೆಲಿ ಇರೋರ ಬಗ್ಗೆ ಕೂಡ ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ತುಂಬ ಕಾನ್ಫಿಡೆಂಟ್ ಆಗಿ ಇದ್ದೀರಾ, ಇದೇ ಕಾನ್ಫಿಡೆನ್ಸಿಂದ ಮುಂದುವರಿರಿ. ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ, ಮಾಡಿ, ಇದರಿಂದ ನಿಮಗೆ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಫೋಕಸ್ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಲೈಫನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಕರೆಂಟ್ ಎನರ್ಜಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಏನು ಗೊತ್ತಿದೆಯೋ ಅದನ್ನು ತಿಳ್ಕೊಳ್ಳಿ, ಯಾವ್ದು ರೈಟು ಯಾವ್ದು ರಾಂಗು ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ನಾವು ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಇರ್ತೀವಿ ಅನ್ನುವಂಥದ್ದು ಇದೆ. ನೀವು ಹೋಗ್ತಾ ಇರುವಂಥ ಪಯಣದ ಹಾದಿಯಲ್ಲಿ ಸಾಕಷ್ಟು ಹೊಸ ಅವಕಾಶಗಳು ಬರುತ್ತೆ.
ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಫ್ಯೂಚರ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಕ್ಷಿಗಳ ಮುಖಾಂತರ ನಿಮ್ಗೆ ಒಂದಷ್ಟು ಮೆಸೇಜಸ್ ನಾವು ಕೊಡ್ತೀವಿ. ಪಕ್ಷಿಗಳೇ ನಿಮ್ಗೆ ನಮ್ಮನ್ನ ಜೊತೆ ಕನೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಒಂಚೂರು ಹುಷಾರಾಗಿ ಇರಿ ದೀಪಗಳ ಜೊತೆ ಅನ್ನುವಂಥದ್ದು ಇದೆ. ದೀಪನ ಹಚ್ಚಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಅರ್ಜೆಂಟ್ ಮಾಡ್ಕೊಳ್ಬೇಡಿ. ಏನಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ತಗೊಂಡು ರೈಟ್ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ನೀವು ಒಂದ್ ರೀತಿ ಸ್ಟಾರ್ ಇದ್ದ ಹಾಗೆ. ಸೊ ಇನ್ನಷ್ಟು ಸ್ಟಾರ್ಡಮ್ ನಿಮ್ಗೆ ಬರ್ಲಿ, ಅದ್ರ ಕಡೆ ನೀವು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಗೊತ್ತಿದೆ ನೀವು ಎಲ್ಲಿ ಶುರು ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ನೀವು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ. ಅಲೆಗಳಿಗೆ ಎದುರಾಗಿ ಈಜಬೇಡಿ ಅಂತ ಹೇಳಿದ್ರು ಕೂಡ ಅಲೆಗಳು ಬಂದಾಗ ಹೆದರಿ ಓಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ವಾಯ್ಸ್ ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಒಂದು ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಮ ಇಂಟ್ಯೂಷನ್ ಇಂದ, ನಿಮ್ಮ ಇಂಟ್ಯೂಷನ್ ನಿಮ್ಗೆ ಗೈಡ್ ಮಾಡ್ತಾ ಇದೆ, ಅದನ್ನ ಕೇಳಿಸ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಂಟಿನ್ಯೂಸ್ ಆಗಿ ಗ್ರೋ ಕಡೆ ಗಮನನ ಕೊಡಿ, ಬೆಳೀರಿ, ಇನ್ನ ಹೆಚ್ಚು ನಾಲೆಜ್ ನ ಕಲೀರಿ, ಇನ್ನ ಹೆಚ್ಚಿನ ಶ್ರಮ ಹಾಕಿ ಇನ್ನ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಅವರಿಗೆ ತುಂಬಾ ಖುಷಿ ಇದೆ, ಇನ್ನು ಒಂಚೂರು ಶ್ರಮ ಹಾಕಿ ಮುಂದೆ ಬಾ, ನಮಗ್ ತುಂಬಾ ಖುಷಿ ಇದೆ ನೀನ್ ಆಗ್ತಿರುವಂತ ಎಫರ್ಟ್ ಅನ್ನ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಹೊಸ ಜೀವನಕ್ಕೋಸ್ಕರ, ಹೊಸ ಬದುಕಿಗೋಸ್ಕರ, ಹೊಸ ಗೋ ಔಟ್ ಅಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್ ಸೊ ಫಾರ್ ಯುವರ್ ಫ್ಯೂಚರ್ ಅಂತ ಇದೆ. ಜೊತೆಗೆ ನೆವರ್ ಫರ್ಗೆಟ್ ಯು ಆರ್ ಲವ್ಡ್, ಲವ್ ನೆವರ್ ಡೈ ಅಂತ ಇದೆ. 9 ನಂಬರ್ ಕೂಡ ಇಂಪಾರ್ಟೆಂಟ್. 6, 21, 32, 43, 26, 27, 15 ನಂಬರ್ ಕೂಡ ಇಂಪಾರ್ಟೆಂಟ್. ಹಾಗೆ 1 ನಂಬರ್ ಕೂಡ ಇಂಪಾರ್ಟೆಂಟ್. ಇಷ್ಟ ಆದ್ರೆ ನಿಮ್ಮ ಪ್ರೀತಿ ಪಾತ್ರರ ಹೆಸರಲ್ಲಿ ಒಂದು ದೀಪನ ಹಚ್ಚಿ ಅದರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸಿ. ಒಳ್ಳೆಯದಾಗಲಿ.